ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶರಣು ಬಾಗೂರ್. ಸ್ನೇಹಿತರೆ, ಮೊದಲನೇದಾಗಿ ಸ್ಪರ್ಧಾ ತೇಜ ಕುಟುಂಬದ ಸಮಸ್ತ ಸದಸ್ಯರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಗೌರಿ ಗಣೇಶ ಹಬ್ಬದ ವಿಶೇಷತೆಯ ದಿನದಂದು ತಮಗೆ ಮತ್ತೊಂದು ಮಹತ್ವದಾಗಿರ್ತಕ್ಕಂಥ ವಿಶೇಷವಾದ ಅಂಶವನ್ನು ಹೊತ್ತು ನಿಮ್ಮ ಮುಂದೆ ಬರೋದಕ್ಕೆ ಸ್ಪರ್ಧಾ ತೇಜ ವೇದಿಕೆ ಸಜ್ಜಾಗಿದೆ ಎನ್ನುವಂಥದ್ದು. ಸ್ನೇಹಿತರೆ, ಹಾಗಾದರೆ ವಿಶೇಷವಾಗಿರ್ತಕ್ಕಂಥ ಅಂಶ ಯಾವುದು ಅಂತ ನೋಡೋದಾಗಿದ್ದರೆ ಇಡೀ ಭಾರತದಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವಂತಹ ಸ್ಪರ್ಧಾ ಆಕಾಂಕ್ಷಿಗಳ ಮನಸ್ಸಿನಲ್ಲಿ ಗೊಂದಲದ ಛಾಯೆಯನ್ನು ಮೂಡಿಸಿರುವಂತಹ ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರವಾಗಿರುವಂತಹ, ಹಾಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಸೃಷ್ಟಿಸುವಂಥ ಕ್ರಾಂತಿಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿರುವಂತಹ ಈ ಒಂದು NRA ಕುರಿತು ಮಾತನಾಡೋದಕ್ಕೆ ಸ್ಪರ್ಧಾ ತೇಜ ವೇದಿಕೆ ಸಜ್ಜಾಗಿದೆ ಎನ್ನುವಂಥದ್ದು. NRA ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಅಂತ ಕರಿತೀವಿ, ಹೌದಾ? ರಾಷ್ಟ್ರೀಯ ನೇಮಕಾತಿ ಸಂಸ್ಥೆ ಅಂತ ಕರಿತೀವಿ. ಹಾಗಾದರೆ ಈ ರಾಷ್ಟ್ರೀಯ ನೇಮಕಾತಿ ಸಂಸ್ಥೆಯಲ್ಲಿ ಇರುವಂತಹ ಸಾಧಕ ಬಾಧಕಗಳು ಏನು? ಹಾಗೆ ಈ ಒಂದು ದೇಶ ಒಂದು ಪರೀಕ್ಷೆ ಇದನ್ನು ಜಾರಿ ಮಾಡೋದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಆಗುವಂತಹ ಬದಲಾವಣೆಗಳೇನು? ಹಾಗಾದರೆ ಈ NRA ಜಾರಿಯಾಗುವುದಕ್ಕಿಂತ ಪೂರ್ವದಲ್ಲಿ ಈ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿರ್ತಕ್ಕಂಥ ನಿಯಮಗಳು ಏನೇನಿದ್ದಾವೆ, ಬದಲಾವಣೆಗಳು ಏನಿದ್ದಾವೆ? ಹಾಗಾದರೆ ಅದರಿಂದ ಗ್ರಾಮೀಣ ಭಾಗದ ಜನತೆಗಾಗುವಂತಹ ಉಪಯೋಗಗಳೇನು? ಹಾಗಾದರೆ ಈ ಪ್ರಸ್ತುತ ಗ್ರಾಮೀಣ ಭಾಗದ ಸ್ಪರ್ಧಾರ್ಥಿಗಳು ಅನುಭವಿಸುತ್ತಿರುವಂತಹ ತೊಂದರೆಗಳು ಯಾವುವು? ಹೌದಾ? ಇವೆಲ್ಲವುಗಳನ್ನು ಚರ್ಚಿಸೋದಕ್ಕೋಸ್ಕರ ಸ್ಪರ್ಧಾ ತೇಜ ವೇದಿಕೆ ಒಂದು ವಿಶೇಷ ಸಂಚಿಕೆಯನ್ನು ಆಯೋಜಿಸಿದೆ ಎನ್ನುವಂಥದ್ದು. ಈ ಸಂಚಿಕೆಯು ಅನೇಕ ಸ್ಪರ್ಧಾ ಆಕಾಂಕ್ಷಿಗಳ ಕೋರಿಕೆಯ ಮೇರೆಗೆ ತಯಾರಿಸ್ತಾ ಇದ್ದೇವೆ. ಸ್ನೇಹಿತರೆ, ಇವತ್ತು ಈ ವಿಶೇಷ ಸಂಚಿಕೆಯಲ್ಲಿ NRA ಕುರಿತು ನಾನು ಮಾತನಾಡೋದಕ್ಕಿಂತ ನನಗಿಂತ ವಿಶೇಷವಾದ ಜ್ಞಾನವನ್ನು ಸಂಗ್ರಹಿಸಿಕೊಂಡಿರ್ತಕ್ಕಂಥ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿ ಅನೇಕ ರಾಜ್ಯದ ಪ್ರತಿಷ್ಠಿತ ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಬೋಧಿಸುತ್ತಿರುವಂತಹ ಹಾಗೂ ಈ ಸಂಪನ್ಮೂಲ ವ್ಯಕ್ತಿಗಳು, ಲೇಖಕರು ಆಗಿರುವಂತಹ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರಿಂದ ತಮಗೆ NRA ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ಬೇಕು ಅನ್ನೋದಕ್ಕೆ ನಿರ್ಧರಿಸಿದ್ದೀನಿ ಸ್ನೇಹಿತರೆ. ಇವತ್ತು ತಿಳಿಸುವಂತಹ ವಿಷಯ ವಸ್ತು ಕೇವಲ ಒಂದು ವಿಷಯ ವಸ್ತು ಆಗಿರದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯ ವಸ್ತು ಆಗಿದೆ. ಹಾಗಾಗಿ ಈ ಸೆಷನನ್ನು ಕೇಳುವಂಥ ಸಂದರ್ಭದಲ್ಲಿ ಒಂದು ನೋಟ್ಬುಕ್ಕು, ಒಂದು ಪೆನ್ನನ್ನು ತೆಗೆದುಕೊಂಡು ನೋಟ್ಸ್ ಮಾಡ್ತಾ ಹೋಗಿ. ಕೊನೆಗೆ ನಿಮ್ಮದೇ ಆಗಿರ್ತಕ್ಕಂಥ ಸ್ವಂತ ನೋಟ್ಸ್ ರಚನೆ ಆಗುತ್ತೆ. ಇದನ್ನು ಮುಂದೆ ಪ್ರಿಲಿಮಿನರಿ, ಮೇನ್ಸು, ಇಂಟರ್ವ್ಯೂ ಯಾವ ಎಕ್ಸಾಮಿಗೆ ಬೇಕಾದರೂ ಬರಬಹುದು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇದನ್ನು ಕಲಿತಾ ಹೋಗಿರಿ. ಈ ಸೆಷನ್ನ ಸಂಪೂರ್ಣ ಸದುಪಯೋಗವನ್ನು ಪಡೆದುಕೊಳ್ಳ್ರಿ. ಮೊದಲನೇದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅನ್ನುವಂಥದ್ದು. ಇನ್ನೇನು ಸಮಯ ವ್ಯರ್ಥ ಮಾಡೋದರಲ್ಲಿ, ಹೌದಾ? ನನಗೂ ಕೂಡ ಇಷ್ಟ ಇಲ್ಲ. ಹಾಗಾಗಿ ನೇರವಾಗಿ ನನ್ನ ನೆಚ್ಚಿನ ಗುರುಗಳನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸರ್, ನಮಸ್ಕಾರ ಸರ್. ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಶರಣು ಬಾಗೂರ್ ಸರ್ಗೆ, ಹಾಗೆಯೇ ನನ್ನ ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನೆಲ್ನ ಸಮಸ್ತ ಸಹೃದಯಿ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾ ಮಿತ್ರರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮವರೇ ಆಗಿರ್ತಕ್ಕಂಥ ಶಿವಕುಮಾರ್ ಮಾಡುವ ನಮಸ್ಕಾರಗಳು ಹಾಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾನು NRAಗೆ ಸಂಬಂಧಪಟ್ಟಂಥ ಬಹಳಷ್ಟು ವಿಷಯಗಳನ್ನ ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಸಂದಿಗ್ಧ ಪರಿಸ್ಥಿತಿನಲ್ಲಿ ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ ಮೂಲಕ ಬಹಳಷ್ಟು ವಿಷಯಗಳನ್ನು ಶರಣು ಬಾಗೂರ್ ಸರ್ ತಮಗೆ ಉಣಬಡಿಸ್ತಾ ಇದ್ದಾರೆ. ಅದರ ಸದುಪಯೋಗನ ಪಡ್ಕೊಳ್ಬೇಕು. ಹಾಗೆಯೇ ತಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ಈ ಸ್ಪರ್ಧಾ ತೇಜ ಭಾಳ ಸಕ್ಸಸ್ಫುಲ್ ಜರ್ನಿಯನ್ನು ಮಾಡ್ತಾಯಿದೆ. ತಮ್ಮೆಲ್ಲರ ಸಹಾಯ ಸಹಕಾರ ಹೀಗೇ ಮುಂದುವರಿಯಲಿ ಅಂತ ಆಶಿಸುತ್ತಾ ವಿಷಯಕ್ಕೆ ಬರ್ತಾಯಿದ್ದೀನಿ ಸ್ನೇಹಿತರೆ. ಬಂಧುಗಳೇ, NRA ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಇದೊಂದು ಸ್ವತಂತ್ರವಾದಂತಕ್ಕಂಥ ಒಂದು ಸಂಸ್ಥೆ.
ಘನವತ್ತೆ ಕೇಂದ್ರ ಸರ್ಕಾರ 2020 ಫೆಬ್ರವರಿಯಲ್ಲಿ ಬಜೆಟನ್ನು ಮಂಡನೆ ಮಾಡಿತ್ತು. ಆಗ ಸನ್ಮಾನ್ಯ ಹಣಕಾಸು ಸಚಿವೆಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮ್ ಅವರು ಇದನ್ನು ಘೋಷಣೆ ಮಾಡಿದರು ಸ್ನೇಹಿತರೆ. ಅಧಿಕೃತವಾಗಿ 2020 ಆಗಸ್ಟ್ 19ರಂದು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಕೊಡಲಾಗಿದೆ ಸ್ನೇಹಿತರೆ ಈ NRAಗೆ. ಕೈಂಡ್ಲಿ ನೋಟಿಸ್ ಒನ್ಸ್ ಅಗೇನ್, NRA ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ, ರಾಷ್ಟ್ರೀಯ ನೇಮಕಾತಿ ಸಂಸ್ಥೆ. ಇದೊಂದು ಸ್ವತಂತ್ರವಾಗಿರ್ತಕ್ಕಂಥ ಸಂಸ್ಥೆ ಇದೆ ಸ್ನೇಹಿತರೆ. ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ ಸ್ನೇಹಿತರೆ, ವೈ ವಿ ನೀಡ್ ಫಾರ್ NRA? ನಮಗೆ ಈ NRAನ ಅವಶ್ಯಕತೆ ಏನು, ನಮಗೆ ಯಾಕೆ ಬೇಕು? ಇಷ್ಟೇ ಸ್ನೇಹಿತರೆ, ವೆರಿ ಸಿಂಪಲ್. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ವಿವಿಧ ಸಂಸ್ಥೆಗಳು ನಡೆಸ್ತಕ್ಕಂಥ ನೇಮಕಾತಿಗಳಿಗೆ ಪರೀಕ್ಷೆಯ ಶುಲ್ಕವನ್ನು ಭರಿಸಿ ಆ ಪರೀಕ್ಷೆಗಳಿಗೆ ಹಾಜರಾಗೋದ್ರ ಜೊತೆಗೆ ಸಾಕಷ್ಟು ಗೊಂದಲಗಳಿರ್ತಾ ಇದ್ವು. ಆ ಗೊಂದಲಗಳಿಗೆ ತಿಲಾಂಜನ ಇಡೋದಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಈ ಹೊಸದೊಂದು ಒಂದು ಸಂಸ್ಥೆಯ ಮೂಲಕ ತಮಗೆ ಬಹಳಷ್ಟು ಅನುಕೂಲ ಮಾಡಿಕೊಳ್ಳಲು ಹೊರಟಿದೆ ಸ್ನೇಹಿತರೆ. ಅದರ ಎಲ್ಲ ಅನುಕೂಲಗಳ ಬಗ್ಗೆ ನಾವು ಇವತ್ತಿನ ದಿನ ಚರ್ಚೆ ಮಾಡೋಣ ಸ್ನೇಹಿತರೆ. ಮುಖ್ಯವಾಗಿ ಯಾವ ಹುದ್ದೆಗಳಿಗೆ ಈ NRC ಅಪ್ಲಿಕೇಬಲ್ ಆಗುತ್ತೆ? ಪ್ರಾಯೋಗಿಕವಾಗಿ ಕೇಂದ್ರ ಸರ್ಕಾರ SSC 3 ಸಂಸ್ಥೆಗಳಿಗೆ, ಮುಖ್ಯವಾಗಿ 3 ಹುದ್ದೆಗಳಿಗೆ SSC, RRB, IBPS, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ದಿಸ್ ಇಸ್ SSC, RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, IBPS ದ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತಕ್ಕಂಥ ಈ 3 ಸಂಸ್ಥೆಗಳಿಗೆ ಪ್ರಾಯೋಗಿಕವಾಗಿ ಇದನ್ನು ಅನ್ವಯಿಸಕ್ಕೆ ಹೊರಟಿದೆ ಸ್ನೇಹಿತರೆ. ಮುಖ್ಯವಾಗಿ ಈ IBPS, SSC ಮತ್ತು RRBಯ B ಮತ್ತು C, ಗ್ರೂಪ್ B ಮತ್ತು ಗ್ರೂಪ್ Cಯ ನಾನ್ ಟೆಕ್ನಿಕಲ್ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲಿಕೇಬಲ್ ಮಾಡ್ತಾ ಇದೆ. ಎಸ್, ನಾನ್ ಟೆಕ್ನಿಕಬಲ್, ತಾಂತ್ರಿಕೇತರ ಅಂತ ಕರಿತೀರಿ. ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಯಾಕಿಲ್ಲ? ಎಸ್, ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಯಾಕಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ತಾಂತ್ರಿಕ ವಿದ್ಯಾರ್ಥಿಗಳು ಟೆಕ್ನಿಕಲ್ ಸ್ಟೂಡೆಂಟ್ಸ್ ಅಂದರೆ ITI, ಡಿಪ್ಲೊಮಾ, ಇಂಜಿನಿಯರಿಂಗ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಸಿಲೆಬಸ್ನ ಇಲ್ಲಿ ಪ್ರೇ ಮಾಡೋಕ್ಕಾಗಲ್ಲ. ಆಲ್ರೆಡಿ ಸಿಲೆಬಸ್ ಇದೆ, ಅದನ್ನು B ಮತ್ತು C ಗ್ರೂಪ್ ಮಾತ್ರ ಅನ್ವಯ ಮಾಡ್ತಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಕೂಡ ಅನ್ವಯ ಮಾಡ್ಬೋದಂಥ ಸಾಧ್ಯತೆಗಳಿದ್ದಾವೆ ಸ್ನೇಹಿತರೆ. ಈ ಕುರಿತಂತೆ ಫೀಚರ್ಸ್ ಆಫ್ NRA, ಎಸ್, ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಯ ಫೀಚರ್ಸ್ ಏನಿದ್ದಾವೆ, ಇದರ ಯಾವ್ಯಾವ ಹಂತಗಳಿದ್ದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಮುಖ್ಯವಾಗಿ 3 ಹಂತಗಳಲ್ಲಿ ಪರೀಕ್ಷೆನ ಮಾಡ್ತಾ ಇದೆ. ಮೊದಲನೇ ಹಂತ SSLC 10th, ಎರಡನೇ ಹಂತ ಹೈಯರ್ ಎಜುಕೇಷನ್ PUC, ಮೂರನೇ ಹಂತ ಗ್ರ್ಯಾಜುಯೇಷನ್ ಅಥವಾ ಡಿಗ್ರಿ ಅಂತ ಕರಿತೀರಿ. ಈ NRAಯು SSLCಯಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ಅಂದರೆ SSLCನ ಮುಗಿಸಿ ಡ್ರಾಪ್ಔಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಹಂತವನ್ನು ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, SSLC ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದಲ್ಲಿ ಮುಖ್ಯವಾಗಿ SSC GD ಅಂತ ಇದೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಗ್ರೂಪ್ ಜನರಲ್ ಡ್ಯೂಟಿ ಅಂತ ಒಂದಿದೆ, GD, SSC GD. ಆ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಡ್ಯೂಟಿ ಅದು. ಸೊ ಅದು SSLC ವಿದ್ಯಾರ್ಥಿಗಳಿಗೆ. PUCಗೆ ಸಂಬಂಧಪಟ್ಟಂಥ CGL, CHSL ಬರ್ತಾ ಇದೆ ಸ್ನೇಹಿತರೆ. ಆ್ಯಂಡ್ ಗ್ರ್ಯಾಜುಯೇಷನ್ಗೆ ಸಂಬಂಧಪಟ್ಟಂತೆ ಎನಿ ಡಿಗ್ರಿ, BA, BCom, BSc, BC, ಎನಿ ಡಿಗ್ರಿ, ಯಾವುದೇ ಡಿಗ್ರಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಲಿಕೇಬಲ್ ಆಗೋ ರೀತಿ 3 ಹಂತಗಳನ್ನ ಅಪ್ಲಿಕೇಬಲ್ ಮಾಡ್ತಾ ಇದೆ. ಆ್ಯಂಡ್ ಮುಖ್ಯವಾಗಿ ಪರೀಕ್ಷೆ ಯಾವ ಭಾಷೆಯಲ್ಲಿ ಇರ್ತಾ ಇದೆ? ಬಹಳ ಅಡ್ವಾಂಟೇಜ್ ಸ್ನೇಹಿತರೆ ಇದು ನಮಗೆ. ಯಾವ ಭಾಷೆಯಲ್ಲಿ ಇರ್ತಾ ಇದೆ ಅಂತಂದರೆ, ಭಾರತ ಸರ್ಕಾರವು ಈ ಒಂದು NRAಯನ್ನು 12 ಭಾಷೆಗಳಲ್ಲಿ ಜಾರಿಗೆ ಮಾಡಲು ಹೊರಟಿದೆ. ದಿಸ್ ಈಸ್ ಅ ಗ್ರೇಟ್ ಅಡ್ವಾಂಟೇಜ್ ಫಾರ್ ಕರ್ನಾಟಕ ಪೀಪಲ್ಸ್ ಆ್ಯಂಡ್ ಕರ್ನಾಟಕ ಸ್ಟೂಡೆಂಟ್ಸ್. ಬಿಕಾಸ್ ಈ ಮುಂಚೆ IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, IRS ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಕೇಂದ್ರ ಸರ್ಕಾರದ ಬ್ಯಾಂಕಿಂಗ್ ಕ್ಷೇತ್ರದ RRB ಎಕ್ಸಾಮ್ಸ್ ಆಗಿರ್ಬೋದು, IBPS ಎಕ್ಸಾಮ್ಸ್ ಆಗಿರ್ಬೋದು, SBI ಆಗಿರ್ಬೋದು, ಸಿಂಡಿಕೇಟ್ ಆಗಿರ್ಬೋದು, SO ಆಗಿರ್ಬೋದು, PO ಆಗಿರ್ಬೋದು, ಯಾವುದೇ ಎಕ್ಸಾಮ್ಸನ್ನು ಬರೆಯೋದಕ್ಕಿಂತ ಮುಂಚೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆ ಕಡ್ಡಾಯವಾಗಿತ್ತು ಸ್ನೇಹಿತರೆ. ನಮ್ಮ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮತ್ತು ಹಿಂದಿ ಸ್ವಲ್ಪ ಕಬ್ಬಿಣದ ಕಡಲೆ ಅಥವಾ ಆ ಭಾಷೆ ಮೇಲೆ ಹಿಡಿತದ ಪ್ರಭಾವ ಕಡಿಮೆ ಇರೋದ್ರಿಂದ ಬಹಳಷ್ಟು ಅಭ್ಯರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಮಾಡ್ತಿರಲಿಲ್ಲ. ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಮಾತ್ರ IAS ಎಕ್ಸಾಮನ್ನು, ಬ್ಯಾಂಕಿಂಗ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ತಿದ್ರು. ಆದರೆ ಈ 12 ಭಾಷೆಯಲ್ಲಿ ಕನ್ನಡ ಕೂಡ ಕಡ್ಡಾಯ ಆಗಿರೋದ್ರಿಂದ
ಸಾಧ್ಯತೆಗಳು ಕಡ್ಡಾಯ ಆಗಿರೋದ್ರಿಂದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅಂದರೆ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಮುಂದೆ ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನು ತುಂಬ ಸರಳವಾಗಿ ತುಂಬ ಈಸಿಯಾಗಿ ಅಟೆಂಡ್ ಆಗೋದಕ್ಕೆ ಅನುಕೂಲ ಆಗ್ತಾ ಇದೆ ಸ್ನೇಹಿತರೆ. ದಿಸ್ ಇಸ್ ಅ ಗ್ರೇಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಆ್ಯಂಡ್ ದ ಸೇಮ್ ವೇ ಪರೀಕ್ಷೆ ಯಾವಾಗ ಇರ್ತಾ ಇದೆ, ಈ NRA ಒಂದು ಹೊರತುಪಡಿಸತಕ್ಕಂಥ ಸಂಸ್ಥೆ ಪರೀಕ್ಷೆಗಳನ್ನ ಯಾವಾಗ ಕಂಡಕ್ಟ್ ಮಾಡುತ್ತೆ. ನಮಗೆ ಸೆಮಿಸ್ಟರ್ಸ್ ಪದ್ಧತಿ ಗೊತ್ತಿದೆ ಸ್ನೇಹಿತರೆ. ಸೆಮಿಸ್ಟರ್ ಫಾರ್ ಎಕ್ಸಾಂಪಲ್ ನಮ್ದು ಹೆಂಗಿರುತ್ತೆ ಸೆಮಿಸ್ಟರು, ಜೂನಿಂದ ನಮ್ಮ ಎಕ್ಸಾಮ್ಸ್ಗಳು ಹೆಂಗಾಗ್ತವೆ ಅಂದರೆ ಅಕ್ಟೋಬರ್ ಅಥವಾ ಡಿಸೆಂಬರಲ್ಲಿ ಒಂದು ಸೆಮಿಸ್ಟರ್ ಎಕ್ಸಾಮ್ ಆಗುತ್ತೆ, ಆ್ಯಂಡ್ ಏಪ್ರಿಲ್ ಮತ್ತು ಮೇನಲ್ಲಿ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ಸ್ಗಳಾಗುತ್ತೆ. ಹಾಗೆಯೇ ಇದನ್ನು ಕೂಡ ಈ ಆಲ್ರೆಡಿ IBPS SSC ಹಾಗೆ RRB ಎಕ್ಸಾಮ್ಸ್ಗಳು ಹೆಂಗಾಗ್ತಾ ಇದೆ ಸ್ನೇಹಿತರೆ, ಇಲ್ಲಿ ಕೂಡ ಒಂದು ಏನು ಮಾಡ್ತಾರೆ, ಇಯರ್ಲಿ ಟ್ವೈಸ್ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ವರ್ಷಕ್ಕೆ 2 ಬಾರಿ. ಫಾರ್ ಎಕ್ಸಾಂಪಲ್ ಜನವರಿಯಿಂದ ಜೂನ್ವರೆಗೆ ಒಂದು ಶೆಡ್ಯೂಲು, ಜೂನಿಂದ ಡಿಸೆಂಬರ್ಗೆ ಇನ್ನೊಂದು ಶೆಡ್ಯೂಲ್, ಹೀಗೆ ವರ್ಷಕ್ಕೆ 2 ಬಾರಿ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಪರೀಕ್ಷೆ ಎಲ್ಲೆಲ್ಲಿ ನಡೆಸ್ತಾ ಇದ್ದಾರೆ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಸ್ನೇಹಿತರೆ. ಎಲ್ಲೆಲ್ಲಿ ಪರೀಕ್ಷೆಗಳು ಬರ್ತಾ ಇದೆ, ಭಾರತದ 1,000 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳಾಗಿ 1,000 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ 117 ಅಸ್ಪಿರೇಷನಲ್ ಡಿಸ್ಟಿಕ್ ಅಂತ ಕರಿತೀರಿ. ಅಸ್ಪಿರೇಷನಲ್ ಡಿಸ್ಟಿಕ್ ಅಂತಂದರೆ ಮೂಲ ಸೌಕರ್ಯಗಳನ್ನು ಒದಗಿಸುವ ಪ್ರಾದೇಶಿಕ ಸಂಸ್ಥೆಗಳಂತ ಕರಿತೀರಿ. ಫಾರ್ ಎಕ್ಸಾಂಪಲ್ಲು ಈಗ KPSC ಒಂದು ಪ್ರಾದೇಶಿಕ ಸಂಸ್ಥೆಗಳಿದ್ದಾವೆ. KPSC ಎಕ್ಸಾಮ್ಸ್ ಬರೀಬೇಕಂದ್ರೆ ನೀವು ಧಾರವಾಡ, ಕಲಬುರಗಿ, ಮೈಸೂರು, ಬೆಂಗಳೂರಲ್ಲಿ ಎಕ್ಸಾಮ್ಸ್ಗಳನ್ನ ಬರಿತೀರಿ. ಹಾಗೆಯೇ ಇಲ್ಲೂ ಕೂಡ ಪ್ರಾದೇಶಿಕ ಸಂಸ್ಥೆಗಳನ್ನ ಒದಗಿಸಿ ಆ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ಗಳ ಮೂಲಕ ನಿಮಗೆ ಏನು ಮಾಡ್ತಾ ಇದ್ದಾರೆ, ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಪರೀಕ್ಷೆ ಮಾದರಿ ಹೇಗಿರ್ತಾ ಇದೆ, ಪರೀಕ್ಷೆ ಮಾದರಿಯನ್ನು ಗಮನಿಸಬೇಕಾದ ಸ್ನೇಹಿತರೆ ಯಾವ ರೀತಿಪ್ಪ ಅಂದರೆ ಆನ್ಲೈನ್ ಎಕ್ಸಾಮು ಆಫ್ಲೈನ್ ಎಕ್ಸಾಮು ಅನ್ನೋದು ಮೈಂಡ್ ಸೆಟ್ ಇದೆ ವಿದ್ಯಾರ್ಥಿಗಳಿಗೆ. ಈ ಮುಂಚೆ ಹೆಂಗಿರ್ತಿತ್ತಪ್ಪ ಅಂತಂದರೆ ಕೇಂದ್ರ ಸರ್ಕಾರದ ಪರೀಕ್ಷೆಗಳು ಆಫ್ಲೈನ್ ಇರ್ತಿದ್ವು, ನಾವೆಲ್ಲ ಡಿಸ್ಕ್ರಿಪ್ಟಿವ್ ಬಿಡ್ತಿದ್ವಿ, ಆಫ್ಲೈನ್ ಇರ್ತಾಯಿದ್ವು. ಬಟ್ 2016ರಿಂದ ಈಚೆಗೆ ಬಹಳಷ್ಟು ಪರೀಕ್ಷೆಗಳನ್ನು ಕೇಂದ್ರ ಸರ್ಕಾರ ಆನ್ಲೈನ್ ಮಾದರಿ ಪರೀಕ್ಷೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಆದರೆ ಈ NRAನಲ್ಲಿ ಭಾಳ ಸ್ಪಷ್ಟವಾಗಿ ನಮೂದಿಸಲಾಗಿದೆ ಸ್ನೇಹಿತರೆ, ಪರೀಕ್ಷೆಗಳನ್ನು ಕೇವಲ ಆನ್ಲೈನ್ ಮೂಲಕನೇ ನಡೆಸಲಾಗ್ತದೆ ಅಂತ ಹೇಳಿಬಿಟ್ಟು. ಆನ್ಲೈನ್ ಎಕ್ಸಾಮ್ ಮಾಡೋದರ ಒಂದು ಅಡ್ವಾಂಟೇಜ್ ಏನಂದರೆ ದರ್ ಇಸ್ ಅ ಲಾಟ್ ಆಫ್ ಫ್ಲೆಕ್ಸಿಬಿಲಿಟಿ. ಮುಂಚೆ ಎಕ್ಸಾಮ್ಸ್ಗಳು ಹೆಂಗಿರ್ತಿದ್ವು ಅಂತಂದರೆ ಇಲ್ಲಿ ಭಾಳ ಗಮನಿಸಬೇಕಾದ ಅಂಶ ಅಂದರೆ ಸ್ನೇಹಿತರೆ, ಕೇಂದ್ರ ಸರ್ಕಾರ ಒಂದಿನ ಎಕ್ಸಾಮ್ಸ್ ನಡೆಸ್ತಿದ್ರು, ಕರ್ನಾಟಕ ಸರ್ಕಾರ ಒಂದಿನ ಎಕ್ಸಾಮ್ಸ್ ಇತ್ತು. ಫಾರ್ ಎಕ್ಸಾಂಪಲ್ ನೀವು KS ಎಕ್ಸಾಮ್ ಬರೀತಾ ಇದ್ರಿ, ಅವತ್ತೇ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇದೆ, ಡಿಗ್ರಿ ಮುಗಿಸಿದ್ರಿ KS ಎಕ್ಸಾಮ್ ಬರೀತಾ ಇದ್ರಿ. ಸಂಡೇ ಪ್ರತಿ ಎಕ್ಸಾಮ್ಸ್ಗಳು ಸಂಡೇಗಳೇ ಬರ್ತಾ ಇದ್ವಿ, ಕೇಂದ್ರ ಸರ್ಕಾರ ಆಗಿರ್ಬೋದು ಕರ್ನಾಟಕ ಸರ್ಕಾರ ಆಗಿರ್ಬೋದು. KS ಎಕ್ಸಾಮ್ ಬರೀಬೇಕಾದಾಗ KS ಎಕ್ಸಾಮ್ನು ಸಂಡೇ ಬಂದಿದೆ, ಬ್ಯಾಂಕಿಂಗ್ ಎಕ್ಸಾಮ್ನು ಸಂಡೇ ಬಂದಿದೆ. ನೀವು ಎಟ್ ಎ ಟೈಮ್ 2 ಎಕ್ಸಾಮನ್ನು ಅಟೆಂಡ್ ಮಾಡೋಕ್ಕಾಗಲ್ಲ. ಆಗ ಬಹಳಷ್ಟು ವಿದ್ಯಾರ್ಥಿಗಳು ನೊಂದ್ಕೋತಾ ಇದ್ದರು. ಯಾಕಂದರೆ ಭಾರತ ಸರ್ಕಾರನೂ ಎಕ್ಸಾಮ್ ಅಟೆಂಡ್ ಆಗಬೇಕಾಗಿದೆ, ಕರ್ನಾಟಕ ಸರ್ಕಾರದ ಎಕ್ಸಾಮ್ನೂ ಅಟೆಂಡ್ ಆಗಬೇಕಾಗಿದೆ. ಇಲ್ಲಿ ಫ್ಲೆಕ್ಸಿಬಿಲಿಟಿಗಳು ಏನು ಕೊಟ್ಟಿದ್ದಾನೆ ಅಂತಂದರೆ ನಿಮ್ಮ ಆಯ್ಕೆನ ನೀವೇ ಮಾಡ್ಕೋಬೇಕಾಗಿದೆ. ಎಕ್ಸಾಮ್ ಡೇಟನ್ನು, ಶೆಡ್ಯೂಲನ್ನು ನೀವೇ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇದೆ ಸ್ನೇಹಿತರೆ. ದಿಸ್ ಈಸ್ ಅ ಗ್ರೇಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಶೆಡ್ಯೂಲ್ ಕೊಟ್ಟಿರ್ತಾನೆ ನಮಗೆ 20 ಡಿಸೆಂಬರಿಂದ 20 ಆಗಸ್ಟಿಂದ 30 ಆಗಸ್ಟ್ ಒಳಗಡೆ ಒಂದು ಡೇಟನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಒಂದು ಶೆಡ್ಯೂಲ್ ಕೊಡ್ತಾನೆ. ನೀವು ಡೇಟನ್ನು ನೀವೇ ಆಯ್ಕೆ ಮಾಡ್ಕೋಬೇಕು, ಹಾಗೆಯೇ ನಿಮ್ಮ ಶೆಡ್ಯೂಲನ್ನು ನೀವೇ ಆಯ್ಕೆ ಮಾಡ್ಕೋಬೇಕು. ಈ ಮುಂಚೆ ಈ ಎಕ್ಸಾಮ್ ಪ್ಯಾಟರ್ನನ್ನು LIC, ರಿಲಯನ್ಸು, ಟಾಟಾ ಗ್ರೂಪ್ ಆಫ್ ಕಂಪ್ನಿ ಆ್ಯಂಡ್ ಬಿರ್ಲಾ ಗ್ರೂಪ್ ಆಫ್ ಕಂಪ್ನಿ, ಬಜಾಜ್ ಗ್ರೂಪ್ ಆಫ್ ಕಂಪ್ನಿ ಏಜೆನ್ಸಿಗಳ ಮೂಲಕ ಎಕ್ಸಾಮ್ಸ್ ನಡೆಸ್ತಾ ಇದ್ರು. ಅವರು ಕೂಡ ಹೀಗೇ ಈ ತಮ್ಮ ಡೇಟನ್ನು ಅಭ್ಯರ್ಥಿಗಳು ತಾವೇ ಆಯ್ಕೆಗೆ ಅವಕಾಶ ಕೊಡ್ತಾಯಿದ್ರು. ತಮ್ಮ ಡೇಟನ್ನು, ಶೆಡ್ಯೂಲನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅದೇ ಮಾದರಿಯಲ್ಲಿ ಕೂಡ ಇಲ್ಲಿ ಆನ್ಲೈನ್ ಎಕ್ಸಾಮ್ಸ್ಗೆ ನಿಮ್ಮ ಶೆಡ್ಯೂಲನ್ನು, ನಿಮ್ಮ ಟೈಮನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಎಸ್, ಯು ಕ್ಯಾನ್ ಚಾಯ್ಸ್ ಯುವರ್ ಓನ್. ನೆಕ್ಸ್ಟ್ ಮುಂದೆ ಬರಬೇಕಂತ ಕಾನ್ಸೆಪ್ಟ್ ಅಂದರೆ ಪ್ರಶ್ನೆ ಪತ್ರಿಕೆ ಮಾದರಿ. ಯಾವ ರೀತಿ ಇದೆ ಪ್ರಶ್ನೆ ಪತ್ರಿಕೆ ಮಾದರಿ? ಆಬ್ಜೆಕ್ಟಿವ್ ಟೈಪ್ ಇದೆಯೋ ಅಥವಾ ಡಿಸ್ಕ್ರಿಪ್ಟಿವ್ ಟೈಪ್ ಇದೆಯೋ? ಈ ಮುಂಚೆ ಯಾವ ರೀತಿ ಇರ್ತಾ ಇತ್ತು ಸ್ನೇಹಿತರೆ ಅಂದರೆ ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ಎಕ್ಸಾಮ್ಸ್ಗಳು ಟೈರ್ 1, ಟೈರ್ 2, ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಅಂತ ಇರ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ IAS ಎಕ್ಸಾಮ್ ಆಗಿರ್ಬೋದು, IPS ಎಕ್ಸಾಮ್ ಆಗಿರ್ಬೋದು, IBPS ಆಗಿರ್ಬೋದು. ಯಾವುದೇ ಕೇಂದ್ರ ಸರ್ಕಾರದ ಎಕ್ಸಾಮ್ಗಳು ಟೈರ್ 1, ಟೈರ್ 2 ಅಥವಾ ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಅಂತ ಇರ್ತಾ ಇದ್ವಿ. ಪ್ರಿಲಿಮ್ಸಲ್ಲಿ ನಾವು ಏನು ಬರ್ತಾ ಇದ್ವಿ, ಆಬ್ಜೆಕ್ಟಿವ್ ಟೈಪ್ ಆನ್ಸರ್ನ ಬರ್ತಾ ಇದ್ವಿ. ಮೇನ್ಸಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ರೈಟಿಂಗ್ ಕ್ವಶನ್ಸ್ನ ಮಾಡ್ತಾ ಇದ್ವಿ, ಅಂದರೆ ವಿವರಣಾತ್ಮಕವಾಗಿ ಬರೀತಕ್ಕಂಥ ಪ್ರಶ್ನೆಗಳು. ಆದರೆ ಇಲ್ಲಿ ಇನ್ನಷ್ಟು ಫ್ಲೆಕ್ಸಿಬಿಲಿಟಿ ಮಾಡಿದ್ದಾನೆ.
ಪ್ರಿಲಿಮ್ಸ್ ಅಂತ ಕನ್ಸಿಡರ್ ಮಾಡಿ ಕೇವಲ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾನೆ ಸ್ನೇಹಿತರೆ. ಆಬ್ಜೆಕ್ಟಿವ್ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳಿಗೆ. ಉದಾಹರಣೆಗೆ ಒಂದು 100 ಅಂಕಗಳ ಪ್ರಶ್ನೆ ಪತ್ರಿಕೆನ ರೆಡಿ ಮಾಡಿರ್ತಾನೆ. ಈ 100 ಅಂಕಗಳ ಪ್ರಶ್ನೆ ಪತ್ರಿಕೆಗೆ ನೀವು ಏನು ಮಾಡಬೇಕಾಗಿದೆ, 100 ಮಾರ್ಕ್ಸ್ ಕ್ವಶನ್ ಪೇಪರ್ ಕೊಟ್ಟಿರ್ತಾನೆ, 100 ಕ್ವಶನ್ಸ್ ಕೊಟ್ಟಿರ್ತಾನೆ. 100 ಕ್ವಶನಲ್ಲಿ ನಿಮಗೆ ಒಂದು 80 ಮಾರ್ಕ್ಸ್ ಬಂದಿದೆ ಅಂತ ಹೇಳ್ಕೊಟ್ರು. ಫಾರ್ ಎಕ್ಸಾಂಪಲ್ 80 ಮಾರ್ಕ್ಸ್ ಬಂದಿದೆ. 80 ಮಾರ್ಕ್ಸ್ ಬಂದರೆ ಇಟ್ ಈಸ್ ಕನ್ಸಿಡರ್ ಯು ಆರ್ ಎಲಿಜಿಬಲ್. ಹಾಗೆಯೇ ಈ 100 ಮಾರ್ಕ್ಸ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸಲ್ಲಿ ನೀವು ಯಾವುದು ಡಿಸ್ಕ್ರಿಪ್ಟಿವ್ ಬರಬೇಕಾದ ಅವಶ್ಯಕತೆ ಇರಲ್ಲ. ನೇರವಾಗಿ ಆಬ್ಜೆಕ್ಟಿವ್ ಟೈಪ್ ನೇರವಾದ ಪ್ರಶ್ನೆಗಳು 4 ಆಪ್ಷನ್ಸ್ಗಳು ಕೊಟ್ಟಿರ್ತಾನೆ. 4 ಆಪ್ಷನ್ಗೆ ಆನ್ಸರ್ ಬರೀಬೇಕಾಗಿದೆ. ದಿಸ್ ಇಸ್ ದ ಕಾನ್ಸೆಪ್ಟ್. ಆ್ಯಂಡ್ ಸ್ಕೋರ್ ವ್ಯಾಲಿಡಿಟಿ ಅಂತ ಕರಿತೀರಿ, ಅಂಕಗಳ ಅವಧಿ. ಸ್ಕೋರ್ ವ್ಯಾಲಿಡಿಟಿಗೆ ಸಂಬಂಧಪಟ್ಟಂತೆ 3 ವರ್ಷಗಳ ವ್ಯಾಲಿಡಿಟಿಯನ್ನು ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ ಈ ಮುಂಚೆ TET ಟೀಚರ್ ಎಲಿಜಿಬಿಲಿಟಿ ಟೆಸ್ಟು, CTET ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಕಾಮನ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬರ್ತಾ ಇದೆ ಸರ್. ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬರ್ತಾ ಇದೆ. ಆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ 7 ವರ್ಷ ಅವಧಿ ಕೊಟ್ಟಿದ್ದ, TETಗೆ 7 ವರ್ಷ ಅವಧಿ ಕೊಟ್ಟಿದ್ದಾನೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ. ಹಾಗೆಯೇ ಈ ಒಂದು NRA ಎಕ್ಸಾಮ್ಸ್ ಅಟೆಂಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 3 ವರ್ಷ ವ್ಯಾಲಿಡಿಟಿಯನ್ನು ಕೊಡ್ತಾ ಇದ್ದಾನೆ. 3 ವರ್ಷ ಯಾವ ರೀತಿ ಅಂದರೆ 2020 ಆಗಸ್ಟಲ್ಲಿ ಎಕ್ಸಾಮ್ ಅಟೆಂಡ್ ಆಗಿದ್ದೀರಿ. ನೆಕ್ಸ್ಟ್ 2020ರಿಂದ 21, 21ರಿಂದ 22, 22ರಿಂದ 23 ಈ 3 ವರ್ಷಗಳ ವ್ಯಾಲಿಡಿಟಿ ಕೊಟ್ಟಿರ್ತಾನೆ. ಇಲ್ಲಿ ನೀವು 100 ಮಾರ್ಕ್ಸಿನ ಕ್ವಶನ್ ಪೇಪರಿಗೆ ಒಂದು 80 ಮಾರ್ಕ್ಸ್ನ ತೆಗೆದಿದ್ದೀರಂತಂದರೆ ಯು ಆರ್ ಎಲಿಜಿಬಲ್. ನೆಕ್ಸ್ಟ್ 2021ಗೆ ಅಟೆಂಡ್ ಆಗಿದ್ದೀರಿ, ಆವಾಗ ನಿಮಗೆ 70 ಮಾರ್ಕ್ಸ್ ಬಂದಿದೆಯಾ ಅಂತಂದರೆ ಅವಾಗ ನಿಮ್ಗೆ ಬೇಜಾರಾಗುತ್ತೆ. ಎಸ್, ನನಗೆ ಫಸ್ಟ್ ಅಟೆಂಪ್ಟಲ್ಲಿ 80 ಮಾರ್ಕ್ಸ್ ಬಂದಿದ್ದು, ಸೆಕೆಂಡ್ ಅಟೆಂಪ್ಟಲ್ಲಿ 70 ಮಾರ್ಕ್ಸ್ ಬಂದಿದೆ, 70 ಮಾರ್ಕ್ಸ್ನ ನೋ, ನೀವು ಎಷ್ಟು ಸಾರಿ ಬೇಕಾದರೂ ಅಟೆಂಡ್ ಆಗಿ ನಿಮಗೆ 80 ಮಾರ್ಕ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅಂದರೆ ನೀವು ಅಟೆಂಡ್ ಆಗಿರ್ತಕ್ಕಂಥ ಪರೀಕ್ಷೆಯಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಮಾರ್ಕ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಅಗೇನ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಇದು, ಎಷ್ಟು ಸಾರಿ ಪರೀಕ್ಷೆ ಬರೀಬಹುದು, ಒಬ್ಬ ವಿದ್ಯಾರ್ಥಿ ಎಷ್ಟು ಸಾರಿ ಪರೀಕ್ಷೆ ಬರೀಬಹುದು ತಮ್ಮ ಜೀವಿತ ಅವಧಿನಲ್ಲಿ. ಅಂದರೆ 20 ವರ್ಷದಿಂದ ವಯೋಮಿತಿಗೆ ಒಳಪಟ್ಟು ನಂಬರ್ ಆಫ್ ಟೈಮ್ ಬೇಕಾದಷ್ಟು ಅವಧಿಗೆ ಅವ್ರಿಗೆ ಏನು ಮಾಡ್ಬೋದು, ಎಕ್ಸಾಮ್ಸ್ಗಳನ್ನ ಅಟೆಂಡ್ ಮಾಡಬಹುದು ಸ್ನೇಹಿತರೆ. ಇಲ್ಲಿ ಅದಕ್ಕೆ ರೆಸ್ಟ್ರಿಕ್ಷನ್ಸ್ಗಳಿಲ್ಲ, ಯಾವುದೇ ಮಾನದಂಡಗಳಿಲ್ಲ. ಹಾಗೆಯೇ SC ST OBC ಮಹಿಳೆಯರಿಗೆ ಮೀಸಲಾತಿ ಕೂಡ ಅನ್ವಯ ಆಗ್ತದೆ ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಸ್ನೇಹಿತರೆ. ನೆಕ್ಸ್ಟ್ ಅಭ್ಯರ್ಥಿ, ಈಗ ಇನ್ನು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂತಂದರೆ ಅಭ್ಯರ್ಥಿ ಅಂಕಗಳನ್ನು ಪಡಿತಾರೆ. ಒಂದು ಪೋರ್ಟಲ್ನ ನಿಮಗೆ ಒಂದು ಏನು ಮಾಡ್ತಾರೆ, ಒಂದು ಅಭ್ಯರ್ಥಿ ಅಂಕಗಳನ್ನ ಪಡಿತಾನೆ. ಆ ಅಂಕಗಳ ಆಧಾರದ ಮೇಲೆ ಸೆಂಟ್ರಲ್ ಗೌರ್ಮೆಂಟಿಗೆ, ಸ್ಟೇಟ್ ಗೌರ್ಮೆಂಟಿಗೆ, ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಹಾಗೂ ಪ್ರೈವೇಟ್ ಸೆಕ್ಟರ್ಗೆ ಏನು ಮಾಡ್ತಾರೆ, ಆ ಅಂಕಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಾಲ್ ಫಾರ್ಮ್ ಆಗಿದೆ ಅಂತಂದರೆ IAS ಎಕ್ಸಾಮ್ ಕಾಲ್ ಫಾರ್ಮ್ ಆಗಿದೆ, ಅಥವಾ IBPS ಎಕ್ಸಾಮ್ ಕಾಲ್ ಫಾರ್ಮ್ ಆಗಿದೆ, SSCನೂ ಯಾವುದೋ ಕಾಲ್ ಫಾರ್ಮ್ ಆಗಿದೆ. ಆ ಕಾಲ್ ಫಾರ್ಮ್ ಆಗಿರ್ತಕ್ಕಂಥ ಎಕ್ಸಾಮಲ್ಲಿ ಈ ಅಂಕಗಳನ್ನ ಆಧರಿಸಿ ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮ ಸೆಲೆಕ್ಷನ್ನು ಮಾಡ್ಬೋದು, ಅಥವಾ ಕಟ್ ಆಫ್ ಲಿಸ್ಟನ್ನು ಕೂಡ ಕೊಡಬಹುದು. ಅಥವಾ ಪ್ರೈವೇಟ್ ಸೆಕ್ಟರ್ಗೆ ಈಗ ಇಂಫೋಸಿಸ್ ಎಕ್ಸಾಮ್ ನಿಮ್ಗೆ ಇವು ಇರ್ತವೆ ನಿಮ್ಮ ಪ್ರೈವೇಟ್ ಸೆಕ್ಟರಲ್ಲಿ ಫಾರ್ ಎಕ್ಸಾಂಪಲ್ ಇಂಫೋಸಿಸ್ಸು, HAL, BEML ಬೇರೆ ಬೇರೆ ಸಂಸ್ಥೆಗಳು ಎಕ್ಸಾಮ್ಸ್ಗಳನ್ನ ನಡೆಸಿರ್ತಾರೆ. ಆ ಕಂಪ್ನಿಗೂ ಕೂಡ ಏನು ಮಾಡ್ಬೋದು, ಈ ಎಕ್ಸಾಮನ್ನು ಆಧಾರವಾಗಿ ಇಟ್ಕೊಂಡು ಸಾಧ್ಯತೆಗಳು, ಈ ಎಕ್ಸಾಮನ್ನು ಆಧಾರವಾಗಿ ಇಟ್ಟುಕೊಂಡು ಈ ಅಂಕಗಳನ್ನ ಆಧಾರವಾಗಿ ಇಟ್ಕೊಂಡು ನಿಮ್ಮನ್ನು ಸೆಲೆಕ್ಷನ್ ಮಾಡಬಹುದು ಸ್ನೇಹಿತರೆ. ಯಾಕಂದರೆ ಸೇಮ್ ಸಿಲೆಬಸ್ ಇರೋದ್ರಿಂದ. ಹೌ ಟು ಅಪ್ಲೈ, ಇದನ್ನು ಹೇಗೆ ನೀವು ಅಪ್ಲೈ ಮಾಡ್ತೀರಿ? ಯು ಹ್ಯಾವ್ ಕ್ರಿಯೇಟ್ ಯುವರ್ ಓನ್ ಪೋರ್ಟಲ್. ನಿಮ್ಮ ಪೋರ್ಟಲನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೇಕಾಗಿದೆ. ಉದಾಹರಣೆಗೆ KPSCನಲ್ಲಿ ಈಗೆಲ್ಲ ಕರ್ನಾಟಕ ಸರ್ಕಾರದ KPSC ನಡೆಸ್ತಕ್ಕಂಥ ಎಕ್ಸಾಮ್ಸ್ಗಳಿಗೆ ನಿಮ್ಮದೇ ಅಂತ ಪೋರ್ಟಲ್ನ ರೆಡಿ ಮಾಡ್ಕೊಂಡಿದ್ದೀರಿ. ನಿಮಗೆ ಒಂದು ಯೂಸರ್ ಐ ಡಿ ಕೊಟ್ಟಿದ್ದಾರೆ, ಪಾಸ್ವರ್ಡ್ ಕೊಟ್ಟಿದ್ದಾರೆ. ಯಾವುದೊಂದು ಕಾಲ್ ಫಾರ್ಮ್ ಆಗಿದೆ, KPSCಯಿಂದ ಕಾಲ್ ಫಾರ್ಮ್ ಆಗಿದ್ದಾರೆ, ಆ ಯೂಸರ್ ಐ ಡಿ ಪಾಸ್ವರ್ಡ್ನ ಯೂಸ್ ಮಾಡಿಬಿಟ್ಟು ಕಾಲ್ ಫಾರ್ಮ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿಬಿಟ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಪ್ಲೈ ಆಗುತ್ತೆ. ಸೊ ಇದೇ ರೀತಿಯಾಗಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪೋರ್ಟಲ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇದ್ದಾನೆ. ಈ ಪೋರ್ಟಲ್ನಲ್ಲಿ ಏನೇನು ಇರ್ತಾ ಇದೆ ಸ್ನೇಹಿತರೆ, ನೋಂದಣಿಗೆ ಅವಕಾಶ ಇದೆ ನಿಮ್ಮ ಪೋರ್ಟಲಲ್ಲಿ. ಅದನ್ನು ಅಪ್ಲೈ ಮಾಡೋದಕ್ಕೆ ಪ್ರವೇಶ ಪತ್ರ, ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆಯೇ ಹಾಲ್ ಟಿಕೆಟ್ ಆದಮೇಲೆ ಸ್ಕೋರ್ ಕಾರ್ಡನ್ನು ಕೊಟ್ಟಿರ್ತಾನೆ, ಮಾರ್ಕ್ಸ್ ಲಿಸ್ಟ್ ಕೊಟ್ಟಿರ್ತಾನೆ, ಶಾರ್ಟ್ ಲಿಸ್ಟ್ ಕೊಟ್ಟಿರ್ತಾನೆ, ಮೆರಿಟ್ ಲಿಸ್ಟ್ ಕೊಟ್ಟಿರ್ತಾನೆ, ಆ್ಯಂಡ್ ಫೈನಲಿ ಫೈನಲಿಸ್ಟನ್ನು ಕೊಡ್ತಾನೆ. ಇದೆಲ್ಲವೂ ಕೂಡ ಆನ್ಲೈನ್ಲಲ್ಲಿನೇ ನಡೆಯುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಯೂಸಸ್ ಆಫ್ NRA. ನಮಗೆ ಈ NRAದಿಂದ ಆಗ್ತಕ್ಕಂಥ ಲಾಭಗಳೇನು? ಈ NRAನಿಂದ ಏನೇನು ಲಾಭಗಳಿದ್ದಾವೆ ನೋಡಬೇಕಂದ್ರೆ ಪ್ರತಿಯೊಂದು ಭಾಳಷ್ಟು ಲಾಭಗಳಿದ್ದಾವೆ ಸ್ನೇಹಿತರೆ. ನಾವು ಗಮನಿಸುತ್ತಾ ಬಂದರೆ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಎಕ್ಸಾಮ್ಸ್ಗೂ NRA ಬರ್ತಕ್ಕಂಥ ಯೋಜನೆಯಿಂದ ಆಗ್ತಕ್ಕಂಥ ಭಾಳಷ್ಟು ಲಾಭಗಳಿದೆ. ಮೊದಲನೇದಾಗಿ ನೋಡಬೇಕಂತಂದರೆ ಪ್ರತಿ ನೇಮಕಾತಿಗೆ ಪ್ರತ್ಯೇಕವಾಗಿರ್ತಕ್ಕಂತಹ ಅರ್ಜಿ ಸಲ್ಲಿಸುವುದನ್ನು ತಪ್ಪಿಸಲಾಗ್ತದೆ. ಫಾರ್ ಎಕ್ಸಾಂಪಲ್ಲು
FDCಗೆ ಒಂದು ಸಲ ಅಪ್ಲಿಕೇಶನ್ ಹಾಕ್ತೀರಿ, SDCಗೆ ಒಂದು ಅಪ್ಲಿಕೇಶನ್ ಹಾಕ್ತೀರಿ, KSಗೆ ಒಂದು ಅಪ್ಲಿಕೇಶನ್ ಹಾಕ್ತೀರಿ, ಪೊಲೀಸ್ಗೆ ಒಂದು ಅಪ್ಲಿಕೇಶನ್ ಹಾಕ್ತೀರಿ, ಮತ್ತು IAS ಕರೆದ್ರೆ ಅಪ್ಲಿಕೇಶನ್ ಬೇರೆ ಹಾಕ್ತೀರಿ, ಬ್ಯಾಂಕಿಂಗ್ ಕರೆದ್ರೆ ಅಪ್ಲಿಕೇಶನ್ ಬೇರೆ ಹಾಕ್ತೀರಿ, SSC ಕರೆದ್ರೆ ಅಪ್ಲಿಕೇಶನ್ ಬೇರೆ ಹಾಕ್ತೀರಿ. ಈ ರೀತಿಯಾಗಿ ಬೇರೆ ಬೇರೆ ಅಪ್ಲಿಕೇಶನ್ ಹಾಕೋದಕ್ಕೆ ಬೇರೆ ಬೇರೆ ರೀತಿ ಹಾಕ್ತಿರ್ತೀರಿ. ಅದನ್ನು ತಡೆಯೋದಕ್ಕೋಸ್ಕರ ಒಂದೇ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ನೆಕ್ಸ್ಟ್, ಪ್ರತ್ಯೇಕ ಶುಲ್ಕ ಪಾವತಿ ಮಾಡೋದು ತಪ್ತಾ ಇದೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, FDC ಎಕ್ಸಾಮ್ ಕಾಲ್ಫಾರ್ಮ್ ಆಗಿದೆ, ಅದಕ್ಕೊಂದು ಪಾವತಿ ಮಾಡಬೇಕು, SDCಗೂ ಪಾವತಿ ಮಾಡಬೇಕು, SSCಗೂ ಪಾವತಿ ಮಾಡಬೇಕು. ಹೀಗೆ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಶುಲ್ಕ ಪಾವತಿ ಮಾಡೋದನ್ನು ಕೂಡ ತಪ್ಪಿಸಲಾಗ್ತಾ ಇದೆ. ದೂರಿಗೆ ಪ್ರಯಾಣ ಮಾಡೋದು ಕೂಡ ತಪ್ತಾ ಇದೆ. ಈಗೆಲ್ಲ KS ಎಕ್ಸಾಮ್ ಬರಿತಾ ಇದ್ದೀರಿ, ಬೇರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕು. ಯೂಶ್ವಲಿ KPSC ಎಕ್ಸಾಮ್ಸ್ಗಳು ಹೆಂಗೆ ಕೊಟ್ಟಿರ್ತಾನಪ್ಪ ಅಂದರೆ ಡಿಸ್ಟಿಕ್ ಲೆವೆಲ್ ಕೊಟ್ಟಿರ್ತಾನೆ. ಕೇಂದ್ರ ಸರ್ಕಾರದ ಪ್ರತಿ ವರ್ಷ 1.25 ಲ್ಯಾಕ್ಸ್ ವೇಕೆನ್ಸಿಗಳು ಖಾಲಿ ಆಗ್ತಾವೆ. ಅದಕ್ಕೋಸ್ಕರನೇ ಕೇಂದ್ರ ಸರ್ಕಾರದಲ್ಲಿ ಭಾರತದಾದ್ಯಂತ 2.5 3 ಕೋಟಿ 2.5 to 3 crore ಸ್ಟೂಡೆಂಟ್ಸ್ ಏನಾಗ್ತಾ ಇದ್ದಾರೆ, ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಎಕ್ಸಾಮ್ಸ್ಗೆಲ್ಲ ಅಪ್ಲೈನೇ ಮಾಡ್ತಾ ಇದ್ದಾರೆ, ಶುಲ್ಕನೂ ಹೋಗ್ತಾ ಇದೆ, ಮತ್ತು ಬೇರೆ ಬೇರೆ ಕಡೆ ಎಕ್ಸಾಮ್ಸನ್ನು ಬರೀಬೇಕಾಗುತ್ತೆ. ಸೊ ಅದರಿಂದ ಹೊರೆಯನ್ನು ತಪ್ಪಿಸೋದಕ್ಕೋಸ್ಕರ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಮಹಿಳೆಯರಿಗೆ ಮಹಿಳೆಯರು ಹೆಚ್ಚಿನ ಅವಕಾಶವನ್ನು ಪಡಿತಾ ಇದ್ದಾರೆ. ಎಕ್ಸಾಂಪಲ್ ಹೇಳಬೇಕಂದ್ರೆ, ರೈಲ್ವೆ ರಿಕ್ರೂಟ್ಮೆಂಟ್ ಎಕ್ಸಾಮ್ಸನ್ನು ಅಟೆಂಡ್ ಆಗಿದ್ದೀರಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಡೆಸಕ್ಕಂಥ ಎಕ್ಸಾಮ್ಸ್ ಅವ್ರು ಕಾಲ್ಫಾರ್ಮ್ ಮಾಡಿದ್ರು ಅಂದರೆ ಲೇಡೀಸ್ ಅಪ್ಲೈ ಮಾಡಿರ್ತಾರೆ. ಎಕ್ಸಾಮ್ಸ್ ಎಲ್ಲಿ ಬರ್ತಾವಪ್ಪ, ಒಂದು ಬೆಂಗಳೂರು ಬರ್ತಾವೆ, ಮುಂಬೈ ಬರ್ತಾವೆ, ಇಲ್ಲ ಮಲ್ಪೆ ಬರ್ತಾವೆ, ಗೋವಾಕ್ಕೆ ಬರ್ತಾವೆ, ಇಲ್ಲ ನೀವು ದೆಹಲಿಗೆ ಹೋಗ್ಬೇಕು, ಕೊಚ್ಚಿಗೆ ಹೋಗ್ಬೇಕು, ಬೇರೆ ಬೇರೆ ಕಡೆ ಹೋಗಿ ಹೆಣ್ಮಕ್ಳು ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಆ ಮಹಿಳೆಯರಿಗೆ ಅನುಕೂಲ ಆಗಲ್ಲ ಅಂಥೇಳಿ ಪ್ರತಿ ಜಿಲ್ಲೆನಲ್ಲಿ ಏನು ಮಾಡಿದಾನಪ್ಪ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ಆ್ಯಂಡ್ ಪಾರದರ್ಶಕತೆ ಇದೆ ಸ್ನೇಹಿತರೆ, ಟ್ರಾನ್ಸ್ಪರೆಂಟ್. ನಿಮಗೆಲ್ಲ ಗೊತ್ತು, ಇನ್ನೊಂದು ಮತ್ತೊಂದು ಏನೇನೋ ಅವ್ಯವಸ್ಥೆಗಳಾಗ್ತಾವ. ಆ ಅವ್ಯವಸ್ಥೆಯನ್ನು ತಡೆಯೋದಕ್ಕೆ ಟ್ರಾನ್ಸ್ಪರೆಂಟ್ ಅಂದರೆ ನಿಮ್ಮೊಂದು ಯೂಸರ್ ID ಪಾಸ್ವರ್ಡ್ ಕೊಟ್ಟಿರ್ತಾನೆ. ನೀವು ಎಕ್ಸಾಮ್ ಹಾಲಿಗೆ ಹೋಗ್ತಿದ್ದಂಗೆ ನೀವು ನಿಮ್ಮ ಯೂಸರ್ ID ಪಾಸ್ವರ್ಡ್ ಓಪನ್ ಮಾಡ್ತೀರಿ, ಆನ್ಲೈನ್ ಎಕ್ಸಾಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಇಲ್ಲ ಟೈಮ್ ಕೊಟ್ಟಿದ್ದಾನೆ, ಟೈಮ್ ಸ್ಟಾರ್ಟ್ ಆಗುತ್ತೆ, ಆನ್ಲೈನ್ ಎಕ್ಸಾಮ್ ಬರ್ತೀರಿ. ಯಾವ ಪ್ರಶ್ನೆ ಏನು ಬಂದಿದೆ ಅಂತ ಯಾರಿಗೂ ಗೊತ್ತಾಗಲ್ಲ, ಅಥವಾ ಏನು ಪ್ರಶ್ನೆ ಪತ್ರಿಕೆ ಬರ್ತಾ ಇದೆ ಅನ್ನೋದು ಕೂಡ ಅಕ್ಕಪಕ್ಕದವರಿಗೆ, ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಯಾರಿಗೂ ಗೊತ್ತಾಗ್ತಕ್ಕಂಥ ಸಾಧ್ಯತೆಗಳಿಲ್ಲ. ಯೂಸರ್ ಮಾತ್ರ ಅದನ್ನು ಮಾಡಬೇಕಾಗಿದೆ, ಓಪನ್ ಮಾಡಬೇಕಾಗಿದೆ. ಹಾಗಾಗಿ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳು ಈ ಎಕ್ಸಾಮಲ್ಲಿ ಆಗಲ್ಲ. ಪಾರದರ್ಶಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಬಡ ವಿದ್ಯಾರ್ಥಿಗಳಿಗೆ ಶುಲ್ಕದ ಹೊರೆ ತಪ್ತಾ ಇದೆ ಸ್ನೇಹಿತರೆ. ನೀವೆಲ್ಲ ಗ್ರಾಮೀಣ ಭಾಗದಿಂದ ಬಂದಿದ್ದೀವಿ. ಬಹಳಷ್ಟು ವಿದ್ಯಾರ್ಥಿಗಳು ಶುಲ್ಕದ ಹೊರೆಗಾಗಿಯೇ ಎಕ್ಸಾಮ್ ಅಪ್ಲೈ ಮಾಡಿರಲ್ಲ. ಕೇಂದ್ರ ಸರ್ಕಾರದ ಶುಲ್ಕಗಳು ಮಿನಿಮಮ್ 600 ರೂಪೀಸ್ ಇದೆ, ಕರ್ನಾಟಕ ಸರ್ಕಾರದ ಮಿನಿಮಮ್ 500 ರೂಪೀಸ್ ಇದೆ. ಒಂದು FDCಗೆ ಹಾಕಬೇಕಂದ್ರೆ 500, SDCಗೆ ಹಾಕಬೇಕಂದ್ರೆ 500, 1000 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಆ ಹೊರೆಯನ್ನು ಕಡಿಮೆ ಮಾಡೋದು, ಭಾಳಷ್ಟು ವಿದ್ಯಾರ್ಥಿಗಳು ಫೀಸ್ ಕಟ್ಟಕ್ಕೆ ಆಗದಿದ್ದಕ್ಕೆ ಎಕ್ಸಾಮ್ ಅಟೆಂಡ್ ಆಗಿರಲ್ಲ. ಆ ಹೊರೆಯನ್ನು ಕಡಿಮೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ ಸ್ನೇಹಿತರೆ. ಒಂದು ಸಲ ಎಕ್ಸಾಮ್ ಬರೆದ್ರೆ, ಒಂದು ಸಲ ರಿಸಲ್ಟ್ ಅನೌನ್ಸ್ಮೆಂಟ್ ಆದರೆ ನೀವು ಯಾವ ಎಕ್ಸಾಮ್ಗೂ ಫೀಸ್ ಕಟ್ಟಬೇಕಾಗಿಲ್ಲ. ಈ ಮಾರ್ಕ್ಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ನೆಕ್ಸ್ಟ್ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಎಲ್ಲಕ್ಕಿಂತ ಹೆಚ್ಚಾಗಿ NRA ಸಂಯೋಜನೆ, ಇದು ಯಾರ್ಯಾರ ಜೊತೆಗೆ ಸಂಯೋಜನೆ ಆಗಿದೆ ಅನ್ನೋದು ಬಹಳ ಮುಖ್ಯವಾಗಿದೆ ಸ್ನೇಹಿತರೆ. ಕೇಂದ್ರ ಸರ್ಕಾರದ ಕಾರ್ಯದರ್ಶಿಯಾಗಿರ್ತಕ್ಕಂಥ C. ಚಂದ್ರಮೌಳಿ ಹಾಗೂ ಕೇಂದ್ರ ಸಚಿವಾಲಯದ ಜಿತೇಂದ್ರ ಸಿಂಗ್, ಹಣಕಾಸು ಸಚಿವಾಲಯ, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಚೇರ್ಮನ್ರಾಗಿರ್ತಕ್ಕಂಥ BR ಶರ್ಮಾ, RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ಚೇರ್ಮನ್ರಾಗಿರ್ತಕ್ಕಂಥ YB ಯಾದವ್, ಹಾಗೆಯೇ IBPS ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ನ ಮಿಸ್ಟರ್ ರಾಜ್ ಕಿರಣ್ ರಾಯ್, ಇವರೆಲ್ಲರ ಸಹಯೋಗದೊಂದಿಗೆ ಈ ಎಲ್ಲ ಪ್ರತಿನಿಧಿಗಳನ್ನು ಒಳಗೊಂಡು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು NRA ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿನ ಜಾರಿಗೆ ತರ್ತಾ ಇದೆ ಸ್ನೇಹಿತರೆ. ಸಿಲಾಬಸ್ ಅಂತ ಬರ್ತಾ ಇದೆ. ಇದೆಲ್ಲ ಈ ಮುಂಚೆ ನಾವೇನು ನೋಡಿದ್ವಿ, ಕ್ರಿಟೇರಿಯಾ ಏನಿದೆ, ನಮ್ಮದು ಶುಲ್ಕ ಏನಿದೆ, ಪರೀಕ್ಷೆ ಮಾದರಿ ಹೇಗಿದೆ, ಇದೆಲ್ಲವನ್ನು ನೋಡಿದ್ವಿ. ಆದರೆ ಭಾಳ ಮುಖ್ಯವಾಗಿ ಗಮನಿಸಬೇಕಂತ ಇನ್ನೊಂದು ಅಂಶ ಅಂದ್ರೆ ಸಿಲಾಬಸ್. ಯಾವ ಸಿಲಾಬಸ್ನ ಕೊಟ್ಟಿರ್ತಾನೆ, ಇದಕ್ಕೇನು ಸಿಲಾಬಸ್ ಇದೆ? ನನ್ನ ಅನುಭವದ ಪ್ರಕಾರ ಹೇಳೋದಾದರೆ ಸ್ನೇಹಿತರೆ, ಸುಮಾರು 10ರಿಂದ 12 ವರ್ಷಗಳ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ IBPS, SO ಸ್ಪೆಷಲಿಸ್ಟ್ ಆಫೀಸರ್, PO ಪ್ರೊಬೇಷನರಿ ಆಫೀಸರ್, SSC, CGL, CHSL, MTS ಈ ಎಕ್ಸಾಮ್ಸ್ಗೆ ತರಬೇತಿ ಮಾಡಿರೋ ಒಂದು ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ದಿಸ್ ಈಸ್ ಅ ಪಾಸಿಬಿಲಿಟಿ. ಸಿಲೆಬಸ್ ಈ ರೀತಿ ಕೊಡಬಹುದನ್ನೋ ಸಾಧ್ಯತೆಗಳು ಸ್ನೇಹಿತರೆ. ಏನು ಕೊಟ್ಟಿರ್ತಾನೆ ಕೇಂದ್ರ ಸರ್ಕಾರದ ಯೂಶುವಲಿ ಸಿಲೆಬಸ್ಪ ಅಂದ್ರೆ ಜನರಲ್ ಇಂಗ್ಲೀಷ್ಗೆ ಹೆಚ್ಚಿನ ಅವಕಾಶ ಕೊಡ್ತಾನೆ.
ಕೊಡ್ತಾನೆ. ಎಸ್, ಇಂಗ್ಲೀಷ್ ಈಸ್ ಕಾಮನ್ ಫಾರ್ ಎಲಿಜಿಬಿಲಿಟಿ, ಜನರಲ್ ಇಂಗ್ಲೀಷು. ಆ್ಯಂಡ್ ಆ್ಯಪ್ಟಿಟ್ಯೂಡ್ ಅಂತ ಕರಿತೀರಿ, ಆ್ಯಪ್ಟಿಟ್ಯೂಡ್. ಆ್ಯಂಡ್ ರೀಸನಿಂಗ್ ಅಂತ, ತಾಂತ್ರಿಕ, ಎಸ್ ನಿಮ್ಮ ಮೆಂಟಲ್ ಎಬಿಲಿಟಿನೇ ರೀಸನಿಂಗ್ ಅಂತ ಕರಿತೀರಿ. ಆ್ಯಪ್ಟಿಟ್ಯೂಡ್ ಗಣಿತ, ಎಸ್ ಜನರಲ್ ಇಂಗ್ಲೀಷ್, ಆ್ಯಪ್ಟಿಟ್ಯೂಡ್, ರೀಸನಿಂಗ್. ಕಂಪ್ಯೂಟರ್ ಲಿಟ್ರಸಿ, ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕಾಗಿದೆ. ಹಾಗೆ ಜನರಲ್ ಸೈನ್ಸ್ಗೆ ಹೆಚ್ಚು ಒತ್ತನ್ನು ಕೊಡ್ತಾನೆ. ಇದರ ಜೊತೆಗೆ ಹ್ಯುಮ್ಯಾನಿಟಿ ಸಬ್ಜೆಕ್ಟನ್ನು ಕೊಡ್ತಾ ಇದ್ದಾನೆ. ನಾವು ನೀವೆಲ್ಲರೂ ಗಮನಿಸಿರೋ ಹಾಗೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಂದರೆ ಎಕನಾಮಿಕ್ಸು, ಹಿಸ್ಟ್ರಿ, ಜಿಯೋಗ್ರಫಿನ ಕೊಡ್ತಾ ಇದ್ದಾನೆ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಕೊಡ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಫಾರ್ ಎಕ್ಸಾಂಪಲ್, ಒಂದು 200 ಮಾರ್ಕ್ಸಿನ ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ರೆ 100 ಮಾರ್ಕ್ಸ್ಗೆ ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲೀಷನ್ನು ಸೆಟ್ ಮಾಡ್ತಾನೆ. ಆ್ಯಂಡ್ 100 ಮಾರ್ಕ್ಸಿಗೆ ಏನು ಮಾಡ್ತಾನೆ ಅಂತಂದರೆ ಈ ಹ್ಯುಮ್ಯಾನಿಟಿ ಸಬ್ಜೆಕ್ಟನ್ನು ಅಲಾಂಗ್ ವಿತ್ ಜನರಲ್ ಸೈನ್ಸ್, ಕಂಪ್ಯೂಟರ್ ಲಿಟ್ರಸಿ ಆ್ಯಂಡ್ ಅಲಾಂಗ್ ವಿತ್ ಕರೆಂಟ್ ಅಫೇರ್ಸ್ ಇವೆಲ್ಲವನ್ನು ಸೇರಿಸಿ ಕೊಡ್ತಾ ಇದ್ದಾನೆ. ಸೊ ಇಷ್ಟು ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯ NRA, ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು ಸ್ನೇಹಿತರೆ. ಈ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಗೆ ಸಂಬಂಧಪಟ್ಟ ಮಾಹಿತಿಯು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ ಸ್ನೇಹಿತರೆ ನಮ್ಮ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ. ಕಾರಣ ಇಷ್ಟೇ, ನಮ್ಮಲ್ಲಿರ್ತಕ್ಕಂಥ ಗೊಂದಲ, ಈ ಮತ್ತೊಂದು ಗೊಂದಲವನ್ನು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಕೇವಲ ಇದು ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ, ನಾಟ್ ಫಾರ್ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್. ಎಸ್, ಎಕ್ಸ್ಕ್ಲೂಸಿವ್ಲಿ ಫಾರ್ ದ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್. ನಾವು ನೀವೆಲ್ಲರೂ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹೇರುವುದ್ರ ಮೂಲಕ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಈ NRAನ ಕರ್ನಾಟಕ ಸರ್ಕಾರ ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಪ್ಲಿಕೇಬಲ್ ಆಗಲಿ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಏನು ಮಾಡಬೇಕು, ಒತ್ತಾಯವನ್ನು ಮಾಡಬೇಕಾಗಿದೆ ಸ್ನೇಹಿತರೆ. ಈ NRAನ ಅಪ್ಲೈ ಮಾಡಿಕೊಂಡಿರ್ತಕ್ಕಂಥ ದೇಶದ ಮೊಟ್ಟ ಮೊದಲ ರಾಜ್ಯ ಅಂದರೆ ಮಧ್ಯಪ್ರದೇಶ್, MP. ಎಸ್, ಮಧ್ಯಪ್ರದೇಶ್ ಮಾತ್ರ ಅಪ್ಲಿಕೇಬಲ್ ಮಾಡಿಕೊಂಡಿದೆ, ಯಾವ ರಾಜ್ಯಗಳು ಅಪ್ಲಿಕೇಬಲ್ ಮಾಡಿಕೊಂಡಿಲ್ಲ. ಒಂದು ವೇಳೆ ಈ NRI ಕರ್ನಾಟಕದಲ್ಲೂ ಕೂಡ ಅಪ್ಲೈ ಆದರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗಲಿದೆ ಸ್ನೇಹಿತರೆ. ಇವತ್ತಿನ ಎಲ್ಲ ಮಾಹಿತಿಗಳು NRIಗೆ ಸಂಬಂಧಪಟ್ಟಂಥ ಮಾಹಿತಿಗಳಾಗಿತ್ತು ಸ್ನೇಹಿತರೆ. ಒನ್ಸ್ ಅಗೇನ್ ಐ ವಿಶ್ ಯು ಆಲ್ ದ ಬೆಸ್ಟ್. ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತಿದ್ದೀನಿ. ಮಗದೊಮ್ಮೆ ತಮ್ಮೆಲ್ಲರಿಗೂ ಗೌರಿ ಗಣೇಶ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ I wish you all the best. Have a nice day and wear the mask. Keep distance. Thank you very much. Have a nice day. Good advice.